ಮಂಡ್ಯ ಟಿಕೆಟ್ಗಾಗಿ ಮೈತ್ರಿ ಪಕ್ಷಗಳ ಮಧ್ಯೆ ಬಿಗ್ ಫೈಟ್ ಆಗ್ತಾ ಇದೆ. ಒಕ್ಕಲಿಗರ ಭದ್ರಕೋಟೆ ಜೆಡಿಎಸ್ ಪಾಲಾಗತ್ತಾ ಅಥವಾ ಬಿಜೆಪಿಗೆ ಸಿಗುತ್ತಾ? ಯಾರಾಗ್ತಾರೆ ಮಂಡ್ಯ ಕದನ ಕಣದ ಮೈತ್ರಿ ಅಭ್ಯರ್ಥಿ ಅನ್ನುವಂಥ ದೊಡ್ಡ ಕುತೂಹಲ ಇದೆ. ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಾಗಿನಿಂದ ಈ ಕುತೂಹಲ ಇದೆ. ಮಂಡ್ಯ ಕದನ ಕಣದ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಹಾಗಾದ್ರೆ ಅಂತ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಸೋದಕ್ಕೆ ಜೆಡಿಎಸ್ನಿಂದ ತಯಾರಿ ಆಗ್ತಾ ಇದೆ. ಮಂಡ್ಯ ಟಿಕೆಟ್ಗಾಗಿ ಇದ್ದ ಹಾಲಿ ಸಂಸದೆ ಸುಮಲತಾ ಸಹ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಹೀಗಾದ್ರೆ ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗಿ ಬಿಜೆಪಿಯ ದಿಗ್ಗಜರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಈ ಬಗ್ಗೆ. ಇನ್ನು ಮೈತ್ರಿ ನಾಯಕರಿಗೆ ಕಗ್ಗಂಟಾಗಿದೆ. ಹೀಗಾಗಿ ಮಂಡ್ಯ ಲೋಕಸಭೆಯ ಟಿಕೆಟ್ ಯಾರಿಗೆ ನೀಡಬೇಕು ಅನ್ನುವಂಥ ವಿಚಾರ ಇವತ್ತು ಬೇರೆ ಅಮಿತ್ ಶಾ ಅವರು ಸಭೆಗಳನ್ನ ನಡೆಸ್ತಾರೆ. ಹಾಗಾದ್ರೆ ಆ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗತ್ತಾ? ಮಂಡ್ಯ ಲೋಕಸಭೆ ಟಿಕೆಟ್ ಅಂದ್ರೆ ಅಭ್ಯರ್ಥಿ ಯಾರಾಗ್ತಾರೆ, ಮೈತ್ರಿಯ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸುಳಿವನ್ನೇನಾದ್ರೂ ನೀಡ್ತಾರಾ ಅಮಿತ್ ಶಾ ಅನ್ನುವಂತಹ ಕುತೂಹಲ ಇದೆ. ಈಗ ಮಂಡ್ಯ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಮತ್ತಷ್ಟು ಜಾಸ್ತಿ ಆಗಿರೋದು. ಅಮಿತ್ ಶಾ ಅವರು ಇವತ್ತು ಮೈಸೂರಲ್ಲಿದ್ದಾರೆ, ಅಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮಂಡ್ಯ ವಿಚಾರ ಸಹ ಪ್ರಸ್ತಾಪ ಆಗೇ ಆಗತ್ತೆ. ಅಲ್ಲೂ ಸಹ ಅಭಿಪ್ರಾಯಗಳನ್ನ ಕಲೆ ಹಾಕುವಂತಹ ಸಾಧ್ಯತೆ ಇದೆ. ಇವತ್ತು ಮಂಡ್ಯ ಟಿಕೆಟ್ ವಿಚಾರವಾಗೂ ಸಹ ಚರ್ಚೆಯಾಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ? ಅಮಿತ್ ಶಾ ಜೊತೆಗೆ ಬಿಜೆಪಿ ನಾಯಕರ ಸಮಾಲೋಚನೆ ನಡೆಯುತ್ತೆ. ಇವತ್ತು ಮಹತ್ವದ ಚರ್ಚೆ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಜೊತೆಗೆ ಬಿಜೆಪಿ ನಾಯಕರ ಸಮಾಲೋಚನೆ. ಕೋರ್ ಕಮಿಟಿ ಸಭೆಯಲ್ಲಿ ಮಂಡ್ಯ ರಾಜಕಾರಣದ ಬಗ್ಗೆ ಚರ್ಚೆ ಆಗತ್ತೆ. ಸುಮಲತಾಗೆ ಟಿಕೆಟ್ ನೀಡಿದ್ರೆ ಎದುರಾಗುವಂತಹ ಸವಾಲುಗಳು ಏನೇನು? ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟು ಕೊಟ್ರೆ ಬಿಜೆಪಿ ಸಂಘಟನೆ ಹೇಗೆ? ಸುಮಲತಾಗೆ ಟಿಕೆಟ್ ನೀಡಿದ್ರೆ ಜೆಡಿಎಸ್ನ ನಿಲುವು ಏನಾಗಿರುತ್ತೆ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗೋ ಸಾಧ್ಯತೆ ಇದೆ. ಅಮಿತ್ ಶಾಗೆ ವರದಿಯನ್ನ ನೀಡ್ತಾರೆ ಮಂಡ್ಯ ಬಿಜೆಪಿಯ ನಾಯಕರು. ಸಮಗ್ರ ಮಾಹಿತಿಯನ್ನ ನೀಡಲು ಮಂಡ್ಯ ಬಿಜೆಪಿ ನಾಯಕರು ಈಗಾಗಲೇ ಸಿದ್ಧಗೊಂಡಿದ್ದಾರೆ. ಮಂಡ್ಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾರೆ ಅಮಿತ್ ಶಾ. ನಂತರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಮೊದಲಿಗೆ ಮಂಡ್ಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇವತ್ತು ಬಿಜೆಪಿಯ ನಾಯಕರಿಂದ ಅಮಿತ್ ಶಾ ಪಡೆದುಕೊಳ್ಳಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದನ್, ಈಗ ಮಂಡ್ಯದ ಮೈತ್ರಿಯ ಅಭ್ಯರ್ಥಿ ಯಾರು ಅನ್ನುವಂಥದ್ದು ದೊಡ್ಡ ಕುತೂಹಲ ಕೆರಳಿಸ್ತಾ ಇರುವಂತಹ ಪ್ರಶ್ನೆ. ಇವತ್ತು ಅಮಿತ್ ಶಾ ಅವರು ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗ್ತಾರೆ, ಅವರು ಮಾಹಿತಿಯನ್ನ ಸಹ ಪಡೆದುಕೊಳ್ಳಲಿದ್ದಾರೆ. ಇವತ್ತು ಏನೆಲ್ಲ ಬೆಳವಣಿಗೆ ಆಗಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಯ ಬಗ್ಗೆ ಏನಾದರೂ ಸುಳಿವು ಸಿಗುತ್ತಾ ಇವತ್ತು? ಪ್ರಗತಿ, ಇವತ್ತು ಅಮಿತ್ ಶಾ ಮೈಸೂರು ಪ್ರವಾಸದಲ್ಲಿದ್ದಾರೆ. ಹಳೆ ಮೈಸೂರು ಭಾಗದ ಬಿಜೆಪಿಯ ಪ್ರಮುಖರ ಜೊತೆ ಒಂದು ಸಭೆ ಕೂಡ ನಡೆಸುವಂಥದ್ದು. ಆ ಸಭೆಯಲ್ಲಿ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರದ ವಿಚಾರ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು. ಮಂಡ್ಯ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳೇನಿದ್ದಾರೆ ಅವರು ಸೇರಿದಂತೆ ಜಿಲ್ಲೆಯ ಎಲ್ಲ ಪ್ರಮುಖರು ಸೇರಿ ಒಂದು 15 ಜನ ಆ ಪ್ರಮುಖರ ಜೊತೆ ಇವತ್ತು ಅಮಿತ್ ಶಾ ಅವರು ಚರ್ಚೆಯನ್ನು ನಡೆಸುವಂಥದ್ದು. ಯಾಕಂತ ಹೇಳಿದ್ರೆ ಮೈತ್ರಿ ಆಗಿದೆ, ಕ್ಷೇತ್ರ ಹಂಚಿಕೆ ಕೂಡ ಇನ್ನೂ ಆಗಿಲ್ಲ. ಆದರೆ ಮಂಡ್ಯ ಟಿಕೆಟ್ಗಾಗಿ JDS ಹಾಗೂ ಬಿಜೆಪಿ ಮಧ್ಯೆ ಒಂದು ರೀತಿ ಫೈಟ್ ಏರ್ಪಟ್ಟಿರ್ತಕ್ಕಂಥದ್ದು. ಅಂದರೆ ಈ ಮಂಡ್ಯ ಕ್ಷೇತ್ರ ಯಾರಿಗೂ ಹೋಗುತ್ತೆ, ಅಂದರೆ ಬಿಜೆಪಿಗೆ ಸಿಗುತ್ತಾ JDS ಸಿಗುತ್ತೆ ಅನ್ನುವಂಥ ಸಾಕಷ್ಟು ಕುತೂಹಲ ಇದೆ. ಬಿಜೆಪಿಗರು ಕೂಡ ಮಂಡ್ಯವನ್ನು ನಮಗೆ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒತ್ತಡವನ್ನು ಹೈಕಮಾಂಡ್ಗೆ ಹೇರ್ತಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಅಮಿತ್ ಶಾ ಮುಂದೆ ಈ ವಿಚಾರ ಚರ್ಚೆಗೆ ಬರುವಂಥದ್ದು. ಯಾಕಂತ ಹೇಳಿದ್ರೆ ಬಹುತೇಕ ನಾಯಕರುಗಳು ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸಂಸದೆ ಸುಮಲತಾ ಅವರು ಕೂಡ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ತನಗೆ ಟಿಕೆಟ್ ಕೊಡುವಂತೆ ಒತ್ತಡವನ್ನು ಕೂಡ ಹಾಕಿದ್ರು. ಅಂದರೆ ಇವೆಲ್ಲ ವಿಚಾರಗಳ ವರದಿಯನ್ನು ಇವತ್ತು ಜಿಲ್ಲಾ ನಾಯಕರುಗಳು ಅಮಿತ್ ಶಾ ಅವರ ಮುಂದೆ ಇಡ್ಲಿಕ್ಕಿರುವಂಥದ್ದು. ಅಂದರೆ ಸುಮಲತಾ ಅವರಿಗೆ ಟಿಕೆಟನ್ನು ನೀಡಿದ್ರೆ JDS ಯಾವ ಸ್ಟ್ಯಾಂಡನ್ನು ತಗೊಳುತ್ತೆ, ಒಂದು ವೇಳೆ ನಮಗೆ ಮಂಡ್ಯವನ್ನು ಬೇಕೇ ಬೇಕು ಅಂತ ಬಿಜೆಪಿ ಉಳಿಸ್ಕೊಳ್ಳುವಂತಹ ಪಟ್ಟನ್ನು ಹಿಡಿದ್ರೆ ಇಡೀ ರಾಜ್ಯದಲ್ಲಿ ಏರ್ಪಟ್ಟಿರತಂಥ ಮೈತ್ರಿ ಮೇಲೆ ಯಾವ ರೀತಿಯ ಎಫೆಕ್ಟ್ ಆಗುತ್ತೆ, ಮತ್ತೊಂದು ಕಡೆ JDSಗೆ ಮಂಡ್ಯವನ್ನು ಬಿಟ್ಟುಕೊಟ್ರೆ ಮಂಡ್ಯದಲ್ಲಿ ಬಿಜೆಪಿಯ ಸಂಘಟನೆ ಮೇಲೆ ಯಾವ ರೀತಿಯ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಅಮಿತ್ ಶಾ ಅವರ ಮುಂದೆ ಚರ್ಚೆಯನ್ನು ಮಾಡುವಂಥದ್ದು. ಎಲ್ಲ
ಜಿಲ್ಲಾ ಮಟ್ಟದ ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ವರದಿಯನ್ನು ಈಗಾಗಲೇ ಸಿದ್ಧಪಡಿಸ್ಕೊಂಡಿದ್ದಾರೆ. ಎಲ್ಲ ಅಂಕಿಅಂಶಗಳ ಸಮೇತ ಇವತ್ತು ಅಮಿತ್ ಶಾ ಅವರಿಗೆ ಒಂದು ವರದಿಯನ್ನು ಒಪ್ಪಿಸುವಂಥದ್ದು. ಆ ನಂತರದಲ್ಲಿ ಒಂದು ಕನ್ಕ್ಲೂಷನ್ಗೆ ನಾಯಕರುಗಳು ಬರ್ತಾರೆ. ಯಾವ ಸ್ಟ್ಯಾಂಡನ್ನು ತಗೊಳ್ಬೇಕು, ಮಂಡ್ಯವನ್ನು ನಾವು ಉಳಿಸ್ಕೊಂಡ್ರೆ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ, JDSಗೆ ಬಿಟ್ಕೊಟ್ರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ರೀತಿಯ ಕನ್ಕ್ಲೂಷನ್ಗೆ ಬರುವಂಥದ್ದು. ಇವತ್ತು ನಡೆಯುವಂತಹ ಸಭೆ ಒಂದು ರೀತಿ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಮಧ್ಯಾಹ್ನದ ಸರಿಸುಮಾರಿಗೆ ಜಿಲ್ಲೆಯ 15 ಜನ ಪ್ರಮುಖರ ಜೊತೆ ಅಮಿತ್ ಶಾ ಮಂಡ್ಯ ವಿಚಾರವಾಗಿ ಚರ್ಚೆಯನ್ನ ನಡೆಸುವಂಥದ್ದು. ಪ್ರಗತಿ, ಥ್ಯಾಂಕ್ ಯು ನಂದನ್, ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.